ಏನು ಲಿಂಕ್ ಕೆನಾಲ್ ವಿಚಾರದಲ್ಲಿ ಕೆಲವು ರಾಜಕೀಯ ಹಿತಾಸಕ್ತಿಗಳು ಕೆಲವು ರೈತರುಗಳನ್ನ ದಾರಿ ತಪ್ಪಿಸಿ ನಮ್ಮ ಪಾಲಿನ ನೀರನ್ನ ಮಾತ್ರ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಲಿಂಕ್ ಕೆನಾಲ್ ಬಂದಿರೋಂಥ ಕಾಮಗಾರಿ. ನಾನು ತುಮಕೂರಿನ ಪ್ರತಿಯೊಬ್ಬ ರೈತನ ಮುಂದೆ ಇವತ್ತು ಬಂದಿದ್ದೇನೆ ಕಾರಣ ಅಂದ್ರೆ ಏನು ಲಿಂಕ್ ಕೆನಾಲ್ ವಿಚಾರದಲ್ಲಿ ಕೆಲವು ರಾಜಕೀಯ ಹಿತಾಸಕ್ತಿಗಳು ಕೆಲವು ರೈತರುಗಳನ್ನ ದಾರಿ ತಪ್ಪಿಸಿ ಪ್ರತಿಭಟನೆ ಮಾಡೋ ಮೂಲಕ ಕುಣಿಗಲ್ ತಾಲೂಕಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನ ನಿಮ್ಮ ಮುಂದೆ ಪ್ರತಿಪಾದಿಸಲಿಕ್ಕೆ ಬಂದಿದ್ದೇನೆ. ತಮ್ಮ ಮುಂದೆ ಇತಿಹಾಸವನ್ನು ಹೇಳಲಿಕ್ಕೆ ವೈಕೆ ರಾಮಯ್ಯನವರು ಮತ್ತು ಉಚ್ಚಮಾಸ್ತಿಗೌಡರು ಹೋರಾಟ ಮಾಡಿದಂತ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ತಂದಿರಂಥದ್ದು. ಆಗಿಂದಲೂ ಸುಮಾರು 20 ವರ್ಷದಿಂದನೂ ಕುಣಿಗಲ್ ತಾಲೂಕಿಗೆ ನಿಗದಿಯಾದ 3000 MCFT ನೀರಲ್ಲಿ ಕೇವಲ 300-400 MCFT ಬಂದಿರೋಂಥದ್ದನ್ನ ನಾನು ಅಂಕಿಅಂಶಗಳನ್ನ ತಮ್ಮ ಮುಂದೆ ತೋರಿಸ್ತೇನೆ. ಆ ಕಾರಣಕ್ಕೋಸ್ಕರ ಆ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಈ ಲಿಂಕ್ ಕೆನಾಲ್ ಬಂದಿರೋಂಥದ್ದು. ಬಹಳಷ್ಟು ಜನ ಈ ಲಿಂಕ್ ಕೆನಾಲ್ ನೀರನ್ನ ಹೇಮಾವತಿ ನೀರನ್ನ ಮಾಗಡಿಗೆ ರಾಮನಗರ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಸುಳ್ಳು ಸುದ್ದಿನ ಹೇಳಲಿಕ್ಕೆ ಹೊರಟಿದ್ದಾರೆ. ನಾನು ಮತ್ತೊಮ್ಮೆ ಇವತ್ತು ಆಗ್ರಹ ಪಡಿಸ್ತೇನೆ, ಯಾವುದೇ ಕಾರಣಕ್ಕೂ ಮಾಗಡಿಗೂ ಹೋಗೋದಿಲ್ಲ, ರಾಮನಗರಕ್ಕೂ ಹೋಗೋದಿಲ್ಲ. ಏನಿದು ಲಿಂಕ್ ಕೆನಾಲ್ ಬಂದಿರೋಂಥ ನೀರು ಕುಣಿಗಲ್ ಮಾತ್ರ ಸೀಮಿತ ಅನ್ನೋದನ್ನ ಈ ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ವಾಗ್ದಾನವನ್ನ ಕೊಡ್ತಾ ಇದ್ದೇನೆ. ಇವತ್ತು ನಾನೊಬ್ಬ ಕುಣಿಗಲ್ ತಾಲೂಕಿನ ರೈತರ ಹಿತವನ್ನು ಕಾಪಾಡಬೇಕಾದಂಥದ್ದು ನನ್ನ ಪ್ರಥಮ ಕರ್ತವ್ಯ. ಕುಣಿಗಲ್ ತಾಲೂಕಿನ ರೈತರು ಸಹ ತುಮಕೂರು ಜಿಲ್ಲೆಗೆ ಸೇರುವಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಅಭಿಲಾಷೆ, ಇವತ್ತು ಯಾವ ರೀತಿ ವೈಕೆ ರಾಮಯ್ಯನವರು ತುಮಕೂರು ಜಿಲ್ಲೆಗೆ ನೀರು ತಂದ್ರೋ ಅದೇ ರೀತಿ ನೀವೆಲ್ಲ ಸೇರಿ ಕುಣಿಗಲ್ ತಾಲೂಕಿಗೆ ಅನ್ಯಾಯ ಆಗಿರುವಂಥದ್ದನ್ನು ಸರಿಪಡಿಸಬೇಕಾದಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸ್ತೇನೆ. ಸಹೋದರತ್ವದ ಸಮಪಾಲಿನ ಒಂದು ಹಂಚಿಕೆಯ ವಿಚಾರದಲ್ಲಿ ನಮ್ಮ ಪಾಲಿನ ನೀರನ್ನ ಮಾತ್ರ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಲಿಂಕ್ ಕೆನಾಲ್ ಬಂದಿರೋಂಥ ಕಾಮಗಾರಿ. ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲರ ಮುಂದೆ ಕೈ ಮುಗಿದು ಜೋಡಿಸ್ತೇನೆ. ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನದಲ್ಲಿ ಇದು ಗುಬ್ಬಿಲಿ ಶುರುವಾಗಿ ಗುಬ್ಬಿ ಮತ್ತು ಕುಣಿಗಲ್ ತಾಲೂಕಿಗೆ ಮಾತ್ರ ಈ ಪೈಪ್ಲೈನ್ ಬರುತ್ತೆ ಅಂತ ಹೇಳಿ ಕುಣಿಗಲ್ ಮಾತ್ರ ಸೀಮಿತ ಅಂತ ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅನ್ನೋದ ಒಂದು ನಿಮ್ಮೆಲ್ಲ ನಿವೇದನೆ ಮಾಡ್ತಾ ಇದ್ದೇನೆ. ಹಾಗೂ ಈ ರಾಜಕೀಯ ಹಿತಾಸಕ್ತಿಗಳು ಇದನ್ನ ವಿರೋಧ ಮಾಡಿದ್ರೆ ನನ್ನ ತಾಲೂಕಿನ ರೈತರ ಹಿತವನ್ನ ಕಾಪಾಡಲಿಕ್ಕೆ ನನ್ನ ಪ್ರಾಣವನ್ನೇ ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಇದಕ್ಕೋಸ್ಕರ ಉಗ್ರ ಹೋರಾಟವನ್ನ ಮಾಡಲಿಕ್ಕೆ ತಯಾರಿದ್ದೇನೆ ಅನ್ನೋ ಮಾತನ್ನು ಸಹ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.